9th ಸ್ಟ್ಯಾಂಡರ್ಡಲ್ಲೇನೋ ಅಂದ್ಕೊಳ್ಳಿ. ನನಗೆ ಇನ್ನೂ ನೆನಪಿದೆ. ಪ್ರಶಾಂತ್ ಕುಲಕರ್ಣಿ, ಪ್ರಶಾಂತ್ ಅಂತ ಇನ್ನೊಬ್ಬ ಇದ್ದ, ಪ್ರಶಾಂತ್ ಪಾಟೀಲ್, ಇನ್ನೊಬ್ಬ ಅರವಿಂದ್ ಅಂತ, ಓಕೆ, ದಿವಾನ, ಇವೊಂದು 3-4 ಹುಡುಗರು ಎಲ್ಲ ಕ್ಲಾಸ್ಮೇಟ್ಸ್ ಆ್ಯಕ್ಚುಲಿ. ಬಟ್ ಅವರೆಲ್ಲ ಬೆಳವಣಿಗೆಯಲ್ಲಿ ಒಂದು ಸ್ವಲ್ಪ ಇದಿದ್ದು, ದಿವಾನ ದೊಡ್ಡವ್ರ ಥರ. ಸೊ ಅಲ್ಲೇನು ಇನ್ಸಿಡೆಂಟ್ ಆಗಿತ್ತು ಅಂತಂದರೆ, ನನಗೆ ಈ ಡ್ರಾಯಿಂಗ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಅಂತಂದರೆ, ಒಂದು ಚಿತ್ರ ಬಿಡಿಸಿದ್ದೆ ನಾನು. ಆ ಚಿತ್ರ ಹೇಗಿತ್ತು ಅಂತಂದರೆ, ನೀವು ನಾರ್ಮಲ್ ಪೇಪರಲ್ಲಿ ನೋಡಿದಾಗ ಒಂದು ಯಾವುದೋ ಒಂದು ಡಾಗ್ ಕಾಲು ಎತ್ಕೊಂಡ್ಬಿಟ್ಟು ಸುಸು ಮಾಡ್ತಾ ಇದೆ. ಓಕೆ, ಒಂದು ಪೋಲ್ಗೆ. ಇನ್ನೊಂದು ಸೈಡ್ ಏನಾಗಿದೆ ಅಂದರೆ, ಸೇಮ್ ಪೋಲು, ಆ ಸೇಮ್ ಪೋಲ್ಗೆ 2 ಕಾಲು ಎತ್ಬಿಟ್ಟು ಅದು ಸುಸು ಮಾಡ್ತಾ ಇದೆ. ಅದನ್ನ ಎಕ್ಸಾಕ್ಟಾಗಿ ನೀವು ಮಧ್ಯದಲ್ಲಿ ಫೋಲ್ಡ್ ಮಾಡಿ ಒಂದು ಬೆಳಕಿಗೆ ಹಿಡಿದ್ರೆ 2 ಮೀಟ್ ಮಾಡ್ತಿರೋ ಥರ ಒಂದು ಕಾಣುತ್ತೆ ಅದು ಆ್ಯಕ್ಚುಲಿ. ಡಾಗ್ ಅಂದರೆ ನಾವೀಗ ಯೂಶಲಿ ವಿಲೇಜಲ್ಲೆಲ್ಲ ಅದು ಕಣ್ಣಿಗೆ ಕಾಣುವಂಥ ಒಂದು ಇದು ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್. ಸೊ ನಮಗೆ ಅದೊಂದು ಸ್ಟ್ರೈಕ್ ಆಗಿತ್ತು, ಓಕೆ ಈ ಥರ ಮಾಡ್ಬೋದಲ್ವಾ ಅಂತ. ನಾರ್ಮಲಾಗಿ ನೋಡಿದಾಗ ಅವ್ರಿಗೆ ಏನು ಅನಿಸ್ಲಿಲ್ಲ ಅದು. ನಾನು ಯಾವುದೋ ಒಬ್ಬ ಫ್ರೆಂಡಿಗೆ ಪಕ್ಕದಲ್ಲಿರೋ, ನಾ ಯೂಶಲಿ ಹಿಂದ್ಗಡೆ ಕೂತ್ಕೊಳ್ತಿದ್ದೆ, ಲಾಸ್ಟ್ ಬೆಂಚಲ್ಲಿ ಕೂತ್ಕೊತಿದ್ದೆ. ಯಾವುದೋ ಒಬ್ಬ ಫ್ರೆಂಡಿಗೆ ಅದು ಪಾಸ್ ಆಯಿತು. ಅದು ಹಂಗೆ ನೋಡ್ತಾ ಹಂಗೆ ಫ್ರೆಂಡ್ಸ್ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಅರವಿಂದ್ ಮತ್ತು ಇನ್ನೊಬ್ಬ ಯಾರೋ ಪ್ರಶಾಂತ್ ಅಂತ ಯಾರೋ ಇದ್ದಾರೆ, ಅವು ನನ್ನ ಕ್ಲಾಸ್ಮೇಟ್ಸ್ಗಳೇ. ಅವ್ರ ಕೈಗೆ ಹೋದಾಗ ಏನಾಗೋಯ್ತು, ಅವರು ಡಿಸೈಡ್ ಮಾಡ್ಬಿಟ್ಟು ಏನು ಮಾಡ್ಬಿಟ್ರು, ತೊಗೊಂಡೋಗಿ ಸರ್ಗೆ ತೋರಿಸ್ತೀನಿ. ಅವರೆಲ್ಲ ದೇ ಆರ್ ಸೋ ಹಾನೆಸ್ಟ್ ಇನ್ ಸ್ಟಡಿ ಆ್ಯಕ್ಚುಲಿ, ಒಳ್ಳೆ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್, ಒಳ್ಳೆ ಸ್ಟೂಡೆಂಟ್ಸು. ಸೊ ಏನಾಗೋಯ್ತು, ಬಮ್ಮನಗುಡ್ ಸರ್ ಅಂತ ಇದ್ದಾರೆ ಒಬ್ರು, ಅವರು ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಟೀಚ್ ಮಾಡ್ತಾ ಇದ್ರು. ಇನ್ನೊಬ್ರು ಪ್ರಕಾಶ್ ಅಂತ, ನಿರ್ವಾಣ್ ಶೆಟ್ಟರ್ ಸರ್. ಸೊ ಅವ್ರು ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ರು ನಮಗೆ. ಅವರು ಇಬ್ರು ಆಫೀಸಲ್ಲಿ ಕೂತಾಗ ಇವ್ರು ತೊಗೊಂಡೋಗಿ ತೋರಿಸ್ಬಿಟ್ಟಿದ್ದಾರೆ, ಸರ್ ಹಿಂಗೆ ಸರ್ ಈ ಥರ ಮಾಡ್ಬಿಟ್ಟವನೇನೋ ಹಾಗೆ ಹೀಗೆ ಅಂತ. ನನಗೇನಾಗೋಯ್ತು, ಕಳಿಸ್ರವನ ಅಂತಂದಿದ್ದಾರೆ. ನನಗೆ ಅಲ್ಲಿಂದ ಭಯ ಸ್ಟಾರ್ಟ್, ಏನಂತಾರ ಏನೋ ಇವ್ರಿಗೆಲ್ಲ ಬೈತಾ ಇದ್ದೀನಿ, ಹಂಗೆ ಹಿಂಗಂತ ಅಲ್ಲಿ ಲ್ಯಾಂಗ್ವೇಜಲ್ಲಿ ಬೈತಾ ಇದ್ದೀನಿ. ಸರಿ ಆಯಿತು, ಹೋದೆ, ಅನಿವಾರ್ಯತೆ ನಿಂತ್ಕೋಬೇಕಾಯ್ತು. ಸೊ ನಿಲ್ಲಿಸ್ಬಿಟ್ಟು, ಇದಕ್ಕೋ ಬರ್ತೀನೋ ಸ್ಕೂಲ್ಗೆ, ಏನಿದು ಡ್ರಾಯಿಂಗು ಹಾಗೆ ಹೀಗೆ ಅಂತೆಲ್ಲ ಚೆನ್ನಾಗಿ ಬೈದರು. ಒಂದಿಷ್ಟು ಏಟು ಹಾಕಿಬಿಟ್ರು ಆ್ಯಕ್ಚುಲಿ, ಹೊಡೆದ್ರು. ಅವಾಗೆಲ್ಲ ಈಗಿನ ಸ್ಕೂಲ್ಗೂ ಹಾಗೆ ಒಂದು ಸ್ಕೂಲ್ಗೂ ಕಂಪೇರ್ ಮಾಡಿದ್ರೆ, ಈಗೇನಾರ ಟೀಚರ್ ಹೊಡೆದ್ರೆ ಪೇರೆಂಟ್ಸ್ ಹೋಗ್ಬಿಡ್ತಾರೆ ಕೇಳೋಕ್ಕೆ. ಸೊ ನಾವು ಕಲಿತ ಟೈಮಲ್ಲೇ ಬೇರೆ ಥರ ಇತ್ತು ಆ್ಯಕ್ಚುಲಿ. ಟೀಚರ್ಸ್ ಏನೋ ದೇ ಹ್ಯಾವ್ ಅ ರೈಟ್ಸ್ ಟು ಏನೋ ಹುಡುಗರಿಗೆ ಏನೇ ತಪ್ಪು ಮಾಡಿದ್ರು ಹೊಡೆಯೋ ಒಂದು ರೈಟ್ಸ್ ಇತ್ತು ಅವ್ರಿಗೆ. ಸೊ ಅವಾಗಲೇ ನಾವು ಅಷ್ಟೊಂದು ಫೈನ್ ಟ್ಯೂನ್ ಆಗಿದ್ದು ಆ್ಯಕ್ಚುಲಿ. ಇವಾಗ ಅದು ಭಯನೇ ಇಲ್ಲ ಮಕ್ಕಳಿಗೆ, ಈಗಿನವ್ರಿಗೆ ಭಯನೇ ಇಲ್ಲ. ಸೊ ಹೊಡೆದ್ರು, ಆಯಿತು. ನನಗೆ ಅವಾಗ ಏನು ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಓಕೆ ಡ್ರಾಯಿಂಗಲ್ಲಿ ಇಷ್ಟೊಂದು ಪವರ್ ಇದೆ ಗುರು ಅಂತ, ಇಷ್ಟೊಂದು ಏನೋ ಟಾಕ್ ಮಾಡುತ್ತಲ್ಲ ಗುರು ಈ ಲೈನ್ಸು ಅಂತ ಒಂದು ಏನೋ ಒಂದು ಥಾಟ್ ಬಂತು ತಲೆಗೆ. ನಾನು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೆ. ಅವಾಗ ಸೀರಿಯಸ್, ಹೊಡಿಲಿ ತೊಂದರೆ ಇಲ್ಲ ಅಂದ್ಕೊಂಡು ಹೊಡಿಸ್ಕೊಂಡು ಬಂದೆ ನಾನು. ಅಂದರೆ ನನಗೆ ದಡ್ಡ ಬಿದ್ದುಬಿಟ್ಟಿದೆ ನಾನು ಆ್ಯಕ್ಚುಲಿ. ನನ್ನ ಏನಾದ್ರು ಕ್ಲಾಸ್ ನಡಿಬೇಕಾದ್ರೂ ಅಷ್ಟೇ, ಮ್ಯಾಥ್ಸ್ ನಡಿಬೇಕಾದ್ರೆ ಏನಾಗೋದು, ಮ್ಯಾಥಮೆಟಿಕ್ಸ್ ನಡಿಬೇಕಾದ್ರೆ ಬಮ್ಮನಗುಡ್ ಸರ್ ನನಗೆ ಮುದ್ದಾಮ್ ಬೇಕು ಅಂತಲೇ ಮುಂದಿನ ಫ್ರಂಟ್ ಬೆಂಚ್ ಕೂರಿಸ್ಕೊಳ್ಳೋಣ, ನೀನು ಬಾರೋ ಇಲ್ಲ ಅಂತೇಳಿ ಫ್ರಂಟ್ ಬೆಂಚಲ್ಲಿ ಕೂರಿಸ್ಬಿಟ್ಟು, ನಾನೇನಾರ ಮಿಸ್ ಮ್ಯಾಚ್ ಅಥವಾ ಏನಾದರೂ ನಾನು ಕಾನ್ಸಂಟ್ರೇಷನ್ ಇಲ್ಲ ಅಂತಂದರೆ ಎಲ್ಲೋ ಟೀಚ್ ಮಾಡ್ತಾ ಇರೋರು, ಅವ್ರ ಫೋಕಸ್ಸೇ ಬೇರೆ ಕಡೆ ಇರೋರು. ಬಟ್ ಇಲ್ಲಿ ರಪ್ ಅಂತ ಒಂದು ಏಟ್ ಹೊಡೆದ್ರು ಅವ್ರ ಮಕ್ಕಕ್ಕೆ, ಕೆನ್ನೆಗೆ ರಪ್ ಅಂತ ಬಾರಿಸೋರು. ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಥರ ಏಟ್ ಬೀಳೋದು ನಮಗೆ. ಆ ಥರದ್ದೊಂದು ಆ್ಯಟಿಟ್ಯೂಡ್ ಅವ್ರದ್ದು. ಪ್ರಕಾಶ್ ನಿರ್ವಾಣ್ ಶೆಟ್ಟರ್ ಅಂತೇಳಿ ನಮಗೆ ಗುರುಗಳು, ಇಂಗ್ಲೀಷ್ ಟೀಚ್ ಮಾಡ್ತಾಯಿದ್ರು. ಸೊ ಆಫ್ಟರ್ ಲಂಚ್ ಏನಾಗೋದು, ನಮಗೆ ಹೋಟೆಲಿಂದ ನಾವು ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಡ್ತಿದ್ವಿ. ತಿನ್ಕೊಂಡು ಹೋದರೆ ಸರ್, ಕ್ಲಾಸ್ ಊಟ ಮುಗಿತಿದೆ ಅಂತಲೇ 2 o'clock ಇಂಗ್ಲೀಷ್ ಕ್ಲಾಸ್ ಇರೋದು. ಕ್ಲಾಸಲ್ಲಿ ಸರ್ ಎಷ್ಟು ನಿದ್ದೆ ಬರೋದು ಅಂತಂದರೆ, ಆ ನಿದ್ದೆ ಬರೋದಕ್ಕೆ ಸ್ಟಾರ್ಟಿಂಗ್ ನನಗೆ ಅಷ್ಟು ಐಡಿಯಾ ಬರ್ತಾ ಇರಲಿಲ್ಲ. ಏನು ಮಾಡಬೇಕು, ಇದಕ್ಕೆ ಏನಾರು ಒಂದು ಮಾಡಬೇಕಲ್ಲ ಗುರು ಹಾಗೆ ಹೇಗೆ ಅಂತ. ಸ್ಟಾರ್ಟಿಂಗು ಯಾವುದೋ ಪಕ್ಕದ ಫ್ರೆಂಡಿಗೆ, ಗುರು ಒಂದೇ ಒಂದು ಏಟು ಚೂಟ್ ಬಿಡು ನನಗೆ ಅಂತ ಹೇಳ್ತಿದ್ದೆ. ನಿದ್ದೆ ಬರ್ತೀನಿ ಚೂಟು ಅಂತ. ಚೂಟವರು ಹೆಂಗೋ ಮ್ಯಾನೇಜ್ ಆಗೋದು. ಒಮ್ಮೊಮ್ಮೆ ಹೊಡೆಸ್ಕೊಂಡು ಬಿಡ್ತಿದ್ದೆ ನಾನು. ಒಂದು ಫೈನ್ ಡೇ ಒಂದು ಒಳ್ಳೆ ಐಡಿಯಾ ಬಂತು ಸರ್. ಅದೇನಂದರೆ, ಪಿನ್ನ ತೊಗೊಂಡು ಹೋಗ್ತಿದ್ದೆ ನಾನು. ಪಿನ್ನ ಯಾಕೆ ತೊಗೊಂಡು ಹೋಗ್ತಿದ್ದೆ ಅಂದರೆ, ನಾನು ನಿದ್ದೆ ಹೋಗ್ತಿದ್ದೆ ಅಂತಲೇ ಸರ್, ನಮಗೆ ಪ್ರಕಾಶ್ ಸರ್ ಏನು ಮಾಡೋರು, ಚಾಪೀಸ್ ತೊಗೊಂಡು ರಪ್ ಅಂತ ನಾನು ಹೊಡೆಯೋರು. ಹೊಡೆದ್ಬಿಟ್ಟು ಸ್ಟ್ಯಾಂಡ್ ಆಫ್ ಅನ್ನೋರು. ನಾನು
ಗೊತ್ತಾಗೋಯ್ತು ಅಂತ ಅನ್ಕೊಂಬಿಟ್ಟು ಅವ್ರು ಕ್ಲಾಸ್ ಮುಗಿಯೋವರೆಗೂ ಸರ್ ಆ ಬೆಂಚ್ ಮೇಲೇ ಕೈ ಕಟ್ಕೊಂಡು ನಿಂತ್ಕೋಬೇಕು ನಾನು ಹಿಂಗೆ. ಕ್ಲಾಸ್ ಮುಗಿಯೋವರೆಗೂ ಬೆಂಚ್ ಮೇಲೇ ನಿಲ್ಲಿಸೋರು ನನಗೆ. ಸೊ ಅದಕ್ಕೆ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಂತ ಬಂದಿದ್ದೆ ನನಗೆ ಪಿನ್ನು. ಆ ಪಿನ್ನನ್ನು ಏನು ಮಾಡ್ತಿದ್ದೆ ನಾನು, ಯಾವಾಗ ನನಗೆ ನಿದ್ದೆ ಬರ್ತಿತ್ತೋ ಅವಾಗ ತೊಡೆಗೋ ಎಲ್ಗೋ ಕಚಕ್ಕಂದು ಚುಚ್ಕೊಂಡ್ಬಿಡ್ತಿದ್ದೆ ಸರ್. ಸೊ ಕೈಗೋ ಎಲ್ಲೋ ಒಂದು ಕಡೆ ರಪ್ಪನ್ನು ಚುಚ್ಕೊಂಡ್ಬಿಟ್ಟು ನಿದ್ದೆ ರಪ್ಪನ ಹೊರಟೋಗ್ಬಿಡೋದು ನಿದ್ದೆ ನನಗೆ. ಮತ್ತೆ ಫುಲ್ಲು ಸ್ಟಡಿ. ಮತ್ತೆ ಒಂದು ಸ್ವಲ್ಪ ಹೋಗ್ತಿದೆ ಅಂತಾನೆ ಸರ್, ಹಿಂಗೆ ಹೇಳ್ತಿದೆ ಅಂತಾನೆ ಮತ್ತೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಗೊತ್ತಾಗೋದು ನಿದ್ದೆ ಬರ್ತಾ ಇದೆ ಗುರು ನನಗೆ ಅಂತಿದೆ ಅಂತಾನೆ, ಟಪಾರ್ ಅಂತ ತಗೋ ಚುಚ್ಕೋ. ಸೊ ಈ ಥರ ಒಂದು ಇನ್ಸಿಡೆಂಟ್ ಸರ್, ಅದು ಒಂದು ನನಗೆ ತುಂಬ ನೆನಪಲ್ಲಿ ಇರುವಂಥ. ಈ ತರ ಯಾರು ಟ್ರೈ ಮಾಡಿರಲ್ಲ ಅನ್ಸುತ್ತೆ ನಿದ್ದೆನ